ಕನ್ಯಾ ರಾಶಿಯವರೇ, ನೀವು ಮಾತಾಡದೇ ಇದ್ದರೂ ನಿಮ್ಮ ಕರ್ಮ ಎಲ್ಲವನ್ನ ಮಾತಾಡುತ್ತಿದೆ. ಈ ವಿಡಿಯೋ ನಿಮ್ಮವರೆಗೆ ಬಂದಿದೆ ಅಂದರೆ ಇದು ಯಾದೃಚ್ಛಿಕ ಅಲ್ಲ, ಇದು ನಿಮ್ಮ ಅದೃಷ್ಟ ಜಾಗೃತವಾಗುವ ಸಂಕೇತ. ಕನ್ಯಾ ರಾಶಿಯ ಸತ್ಯ ಹೆಚ್ಚು ಯೋಜನೆ ಪರಿಪೂರ್ಣತೆ ಬೇಕು. ಎಲ್ಲರಿಗೂ ಸಹಾಯ, ತನ್ನ ನೋವನ್ನು ತಾನೇ ಹೊತ್ತುಕೊಳ್ಳುವ ಸ್ವಭಾವ. ಕನ್ಯಾ ರಾಶಿಯವರು ಹೆಚ್ಚು ಮಾತನಾಡೋದಿಲ್ಲ, ಆದರೆ ಹೆಚ್ಚು ನೋವು ಅನುಭವಿಸುತ್ತಾರೆ. ಕೆಲಸದಲ್ಲಿ ಗೌರವ ಕಡಿಮೆ, ಕುಟುಂಬದ ಜವಾಬ್ದಾರಿ, ಹಣದ ಒತ್ತಡ, ಪ್ರೀತಿಯಲ್ಲಿ ಗೊಂದಲ. ದೇವರು ಪರಿಶ್ರಮಿಗಳನ್ನು ತಡ ಮಾಡ್ತಾನೆ, ಆದರೆ ಖಾಲಿ ಹಸ್ತದಲ್ಲಿ ಕಳುಹಿಸೋದಿಲ್ಲ. ಬುಧ ಗ್ರಹ ಪರೀಕ್ಷೆ, ಕರ್ಮ ಶುದ್ಧೀಕರಣ, ಸಹನೆ ಪರೀಕ್ಷೆ. ಬುಧ ಗ್ರಹ ಬದಲಾಗುತ್ತಿದೆ, ಶನಿ ಅಡ್ಡಿ ನಿಧಾನವಾಗಿ ಕಡಿಮೆಯಾಗುತ್ತಿದೆ, ಗುರು ದೃಷ್ಟಿ ಶುಭ. ಈ ಸಂಯೋಗ ಕನ್ಯಾ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಕಾಯುವುದು ನಿಮ್ಮ ಕರ್ಮದ ಫಲ. ಈ ಸೂಚನೆಗಳು ಬಂದಿದ್ರೆ ಗಮನಿಸಿ. ಹಳೆಯ ಕೆಲಸ ಮತ್ತೆ ಚಲನೆ, ಮರೆತಿದ್ದ ಅವಕಾಶ ವಾಪಸ್, ಒಂಟಿತನ ಕಡಿಮೆಯಾಗುವ ಕನಸಲ್ಲಿ ಪುಸ್ತಕದ ಬೆಳಕು. ಇದು ಯಾದೃಚ್ಛಿಕ ಅಲ್ಲ, ಇದು ನಿಮ್ಮ ಕರ್ಮಫಲದ ಸೂಚನೆಗಳಾಗಿರುತ್ತದೆ. ಸಣ್ಣ ಆದಾಯ ದೊಡ್ಡ ಫಲ, ಹಣ ಮತ್ತು ಉದ್ಯೋಗದಲ್ಲಿ ಬುದ್ಧಿಯೋಗ, ಉಳಿವು ಹೆಚ್ಚಾಗುತ್ತದೆ, ಸಾಲ ಕಡಿಮೆಯಾಗುತ್ತದೆ. ಇನ್ನು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ. ಕನ್ಯಾ ರಾಶಿಯವರೇ, ಬುದ್ಧಿ ಇನ್ನು ಮುಂದೆ ಹಣ ಮಾಡಿಕೊಡುತ್ತದೆ. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವ ಸಂಗಾತಿ, ಗೊಂದಲ ನಿವಾರಣೆ. ಕುಟುಂಬ ನಿಮ್ಮ ಸಲಹೆಗೆ ಬೆಲೆ, ಮನೆಯಲ್ಲಿ ಶಾಂತಿ. ಕನ್ಯಾ ರಾಶಿಯವರ ಮೌನ ಇನ್ನು ಮುಂದೆ ಗೌರವವಾಗುತ್ತದೆ. ಈ ತಪ್ಪು ಮಾಡಿದರೆ ಭಾಗ್ಯ ತಡವಾಗುತ್ತದೆ. ದೇವರ ಎಚ್ಚರಿಕೆ ಇದು. ಅತಿಯಾದ ಯೋಚನೆ, ಅನುಮಾನ, ಸ್ವಯಂ ನಿಂದನೆ ಎಲ್ಲವನ್ನ ನಿಯಂತ್ರಿಸೋ ಪ್ರಯತ್ನ. ಈ ಸಮಯದಲ್ಲಿ ನಿಮ್ಮ ಶತ್ರು ನೀವೇ ಆಗಬೇಡಿ. ಶಕ್ತಿಶಾಲಿ ಪರಿಹಾರಗಳು. ಈ ದಿನ ಮಿಸ್ ಮಾಡದೆ ಮಾಡಿದರೆ ನಿಮಗೆ ಅದೃಷ್ಟ ಖಂಡಿತವಾಗಿಯೂ ಒಲಿಯುತ್ತದೆ. ಬುಧವಾರ ಸಂಜೆ ದೀಪ ಹಚ್ಚಿ ಹಸಿರು ಬಣ್ಣ ಧರಿಸಿ ಓಂ ಬುಂ ಬುಧಾಯ ನಮಃ ಎಂದು 21 ಬಾರಿ ಜಪಿಸಿ. ಬುಧವಾರ ಪುಸ್ತಕ ದಾನ ಮಾಡಿ. ಮಾತಿನಲ್ಲಿ ಸತ್ಯ ಮತ್ತು ಶಾಂತಿ ಇರಲಿ. ಇನ್ನು ಕನ್ಯಾ ರಾಶಿಯವರೇ, ನೀವು ತಾಳಿದ ಮೌನವೇ ಇಂದು ನಿಮಗೆ ಶಕ್ತಿಯಾಗಿದೆ. ಈ ವಿಡಿಯೋ ನಿಮ್ಮವರೆಗೆ ಬಂದಿದೆ ಅಂದರೆ ಇದು ಭವಿಷ್ಯವಲ್ಲ, ಇದು ದೇವರು ನಿಮಗೆ ಕೊಟ್ಟ ಭರವಸೆ. ಕಮೆಂಟ್ನಲ್ಲಿ ಇದು ನನ್ನ ಸಮಯ ಬಂದಿದೆ ಎಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಯಾರೆಲ್ಲ ಸ್ನೇಹಿತರು ಹಾಗೂ ಕುಟುಂಬದವರು ಕನ್ಯಾ ರಾಶಿಯವರಿದ್ದಾರೆ ಅವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಮುಂದಿನ ಭವಿಷ್ಯದಲ್ಲಿ ಸಿಗೋಣ.